What are the services of district industrial centers? ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸೇವೆಗಳು ಏನು, ಯಾವ ಯಾವ ಸೌಲಭ್ಯಗಳನ್ನ ಒದಗಿಸ್ತವೆ? ಫಸ್ಟ್ ಒನ್, ಟೆಕ್ನಿಕಲ್ ಸಪೋರ್ಟ್ ಫಾರ್ ಪ್ರಿಪರೇಷನ್ ಆಫ್ ಪ್ರಾಜೆಕ್ಟ್ ರಿಪೋರ್ಟ್. ಸೊ ಇವಾಗ ನೀವು ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಸಬ್ಮಿಟ್ ದ ಪ್ರಾಜೆಕ್ಟ್ ರಿಪೋರ್ಟ್ ಅಂಡ್ ಟೇಕ್ ಪರ್ಮಿಷನ್. ಓಕೆ, ಫಾರ್ ದ್ಯಾಟ್ ಟೆಕ್ನಿಕಲ್ ಸಪೋರ್ಟ್ ವಿಲ್ ಬಿ ಪ್ರೊವೈಡೆಡ್ ಬೈ ದ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್. Promotion of new industrial estates. DICs also promote new industrial estates in the particular area. ಕೈಗಾರಿಕಾ ಪ್ರದೇಶಗಳನ್ನ ಪ್ರಮೋಟ್ ಮಾಡ್ತಾರೆ ಯಾರು? DICಗಳು. Training through an entrepreneurship development programs. DIC provides the training through entrepreneurship development program. These are called EDPs. You can attend those EDPs and gain some knowledge about establishing industries. Okay, ಉದ್ಯಮ ಸ್ಥಾಪನೆಗೆ ಬೇಕಾದಂತಹ ತರಬೇತಿಯನ್ನ EDP ಪ್ರೋಗ್ರಾಮಿನ ಅಡಿಯಲ್ಲಿ, ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಔದ್ಯಮಿಕ ಅಭಿವೃದ್ಧಿ ಪ್ರೋಗ್ರಾಮ್ ಅಡಿಯಲ್ಲಿ ನಿಮಗೆ ತರಬೇತಿಯನ್ನ ಕೊಡ್ತಾರೆ. ಓಕೆ, ಅಲಾಟ್ಮೆಂಟ್ ಆಫ್ ರಾ ಮಟೀರಿಯಲ್ಸ್. ದೇ ಆಲ್ಸೋ ಅಲಾಟ್ ರಾ ಮಟೀರಿಯಲ್ಸ್. ಕಚ್ಚಾ ವಸ್ತುಗಳನ್ನ ಒದಗಿಸುವಂತಹ ಕಾರ್ಯ. DIC provides the financial assistance under self-employment schemes. ಸ್ವ ಉದ್ಯೋಗ ಸ್ಕೀಮ್ ಅಡಿಯಲ್ಲಿ ಫಿನಾನ್ಷಿಯಲ್ ಆರ್ಥಿಕ ಸಹಾಯವನ್ನು ಕೂಡ DIC ಮಾಡುತ್ತೆ. ಅಸಿಸ್ಟೆನ್ಸ್ ಇನ್ ಮಾರ್ಕೆಟಿಂಗ್ ಲಿಂಕೇಜ್ ವಿತ್ ಸೆಂಟ್ರಲ್ ಗವರ್ಮೆಂಟ್. ಮಾರ್ಕೆಟಿಂಗ್, ಈಗ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡಿಯಾಗಿದೆ. ಓಕೆ, ಸೊ ಆ ಒಂದು ಉದ್ಯಮಕ್ಕೆ ಅಗತ್ಯವಾದಂತಹ ಮಾರುಕಟ್ಟೆಗಳ ಲಿಂಕ್ ಅನ್ನ ನಿಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಜೊತೆಗೆ ಮತ್ತು ಬೇರೆ ಬೇರೆ ಎಕ್ಸಿಬಿಷನ್, ಟ್ರೇಡ್ ಫೇರ್, ಈ ತರ ಬಯರ್ಸ್ ಮತ್ತು ಸೆಲ್ಲರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಲಿಂಕ್ ಮಾಡಿ ನಿಮ್ಗೆ ಮಾರುಕಟ್ಟೆ ಸೌಲಭ್ಯವನ್ನ ಒದಗಿಸಿ ಕೊಡೋದು DIC. ಓಕೆ, DIC provides you link with the central government as well as buyers and sellers through exhibitions and trade fairs. If you attend those exhibitions and trade fairs, you can meet your buyers. Okay, you can promote your product and you can easily market your product. Attending problems related to SSI registration. If SSI is to be registered, then there will be certain documentations and other related problems. So for all those problems, DIC provides you assistance in registration. Okay, assistance related to bank loan. Okay, assistance related to marketing, production, export assistance. Everything will be provided by the DIC. DIC ನಿಮ್ಗೆ ನಿಮ್ಮ ಸಂಸ್ಥೆಯನ್ನ SSI ಆಗಿದ್ರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿದ್ರೆ, ಸಣ್ಣ ಕೈಗಾರಿಕೆ ಆಗಿದ್ರೆ ಅದರ ನೋಂದಣಿಗೆ ಬೇಕಾದಂತಹ ಅಗತ್ಯತೆಗಳನ್ನ, ಪ್ರಿಪೇರಿಂಗ್ ಡಾಕ್ಯುಮೆಂಟ್ಸ್, ದಾಖಲೆಗಳನ್ನ ತಯಾರು ಮಾಡೋದು ಅಥವಾ ಇನ್ನಿತರ ರೀತಿಯ ಯಾವುದೇ ಒಂದು ತೊಂದರೆ ಬಂದ್ರೆ ಅದನ್ನ ಸಾಲ್ವ್ ಮಾಡೋದಾಗಿರ್ಬೋದು, ಬ್ಯಾಂಕ್ ಲೋನ್ಗೆ ಬೇಕಾದಂತಹ ಫೆಸಿಲಿಟಿಯನ್ನ ಸೌಲಭ್ಯವನ್ನ ಮಾಡಿಕೊಡುವುದು, ಅದೇ ರೀತಿ ಮಾರ್ಕೆಟಿಂಗ್, ಮಾರುಕಟ್ಟೆ, ಪ್ರೊಡಕ್ಷನ್, ಉದ್ಯಮ ಒಂದು ಉತ್ಪಾದನೆಯಲ್ಲಿ ಇರುವಂತಹ ತೊಂದರೆಗಳನ್ನ ಸಾಲ್ವ್ ಮಾಡೋದು, ಇವೆಲ್ಲ ಜೊತೆಗೆ ಎಕ್ಸ್ಪೋರ್ಟ್ ಅಸಿಸ್ಟೆನ್ಸ್. ಈಗ ಎಕ್ಸ್ಪೋರ್ಟ್ ಮಾಡೋದಿಕ್ಕೆ, ನಿಮ್ಮ ವಸ್ತುಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡೋದಿಕ್ಕೆ ಬೇಕಾದ ಒಂದು ಸಹಾಯ ಎಲ್ಲವನ್ನು ನಿಮ್ಗೆ DIC ಮಾಡುತ್ತೆ. ನೆಕ್ಸ್ಟ್, ಪ್ರಮೋಟಿಂಗ್ ಆಂಟ್ರಪ್ರಿನರ್ಶಿಪ್ ಥ್ರೂ ನ್ಯಾಷನಲ್ ಅವಾರ್ಡ್ಸ್. ಇವಾಗ ಆಂಟ್ರಪ್ರಿನರ್ಶಿಪ್ ನ ಉದ್ಯಮಶೀಲತೆಯನ್ನ ಪ್ರಮೋಟ್ ಮಾಡಬೇಕು ಅಂದ್ರೆ ಅದಕ್ಕೆ ಕ್ರಿಯೇಟಿವ್ ಉದ್ಯಮಿಗಳಿಗೆ ಕೊಡುವಂತಹ ರಾಷ್ಟ್ರೀಯ ಮಟ್ಟದ ಅವಾರ್ಡ್ಗಳನ್ನ, ಪ್ರಶಸ್ತಿಗಳನ್ನ ಕೊಡೋದರ ಮೂಲಕ, ಅದೇ ರೀತಿ ಪ್ರಾಡಕ್ಟ್ಸ್ ಅಂಡರ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್, ಅದಕ್ಕೆ ಅವಾರ್ಡ್ ಅನ್ನು ಕೊಡುವುದರ ಮೂಲಕ ನಿಮ್ಮನ್ನ ಅಥವಾ ಉದ್ಯಮಶೀಲತೆಯನ್ನ ಪ್ರೋತ್ಸಾಹ ಮಾಡುತ್ತೆ ಯಾವುದು? DIC. ಓಕೆ, ನೆಕ್ಸ್ಟ್, ಅಸಿಸ್ಟೆನ್ಸ್ ಇನ್ ಡಿಸೈನ್ ಅಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಫಾರ್ ಹ್ಯಾಂಡಿಕ್ರಾಫ್ಟ್ಸ್. ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಅಥವಾ ಕರಕುಶಲ ಕೈಗಾರಿಕೆಗಳಿಗೆ ಬೇಕಾದಂತಹ ಉತ್ತೇಜನವನ್ನು ಕೂಡ ನಿಮಗೆ DIC ಕೊಡುತ್ತೆ. ಈ ಎಲ್ಲ ಕಾರ್ಯಗಳನ್ನ DIC ಆಂಟ್ರಪ್ರಿನರ್ಶಿಪ್ ಅಥವಾ ಉದ್ಯಮಶೀಲತೆಗೆ ಪ್ರೋತ್ಸಾಹ ಕೊಡುವುದಕ್ಕೆ ಮಾಡ್ತಾ ಇರುವಂತಹ ಕಾರ್ಯ. These are the active
services provided by DIC. Okay. These are the questions related to entrepreneurship. In the next class, we will meet with another chapter. Okay. ಥ್ಯಾಂಕ್ ಯು ಎವ್ರಿ ಒನ್. ಇದು ಆಂಟ್ರಪ್ರಿನರ್ಶಿಪ್ ಅಥವಾ ಉದ್ಯಮಶೀಲತೆಯ ಬಗ್ಗೆ ಇರುವಂತಹ LBA ಕ್ವಶನ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನೊಂದು ಚಾಪ್ಟರ್ ಜೊತೆಗೆ ಭೇಟಿಯಾಗೋಣ. ಓಕೆನಾ? ಥ್ಯಾಂಕ್ ಯು. ಧನ್ಯವಾದಗಳು.